ಇನ್ನು ವಕ್ಫ್ ವಿರುದ್ಧ ಸಮರ ಸಾರಿರುವಂತಹ ಬಿಜೆಪಿ ನಾಯಕರಿಗೆ ಸ್ವಪಕ್ಷದವರೇ ತಲೆನೋವಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಬಲೆ ಹೆಣೆದಿರುವಂತಹ ಕೇಸರಿ ಪಡೆಯಲ್ಲಿ ಮನೆಯೊಂದು ಮೂರು ಬಾಗಿಲು ಎನ್ನುವಂತಾಗಿದೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ. ರೈತ ಪರವಾಗಿ ನಿಲ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥ ನಮ್ಮ ಆದ್ಯತೆ ಇದೆ. ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದ ಗೊತ್ತಾಗ್ತದೆ. ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ವಕ್ಫ್ ವಿರುದ್ಧ ರೋಷಾವೇಶದಿಂದ ಹೋರಾಡ್ತಿರುವ ಬಿಜೆಪಿಯಲ್ಲಿ ಬಣ ಬಡಿದಾಟದ ಹೊಗೆ ಎದ್ದಿದೆ. ನಾಯಕರು ನಾನೊಂದು ತೀರ ನೀನೊಂದು ತೀರ ಅಂತ ದೂರವೇ ಉಳಿದು ಬಿಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಶಾಸಕ ಯತ್ನಾಳ್ ನಡುವಿನ ಗುದ್ದಾಟಕ್ಕೆ ಬಿಜೆಪಿಯ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಎನ್ನುವಂತಾಗಿದೆ. ಒಂದೇ ಹೋರಾಟಕ್ಕೆ ಎರಡು ಬಣ, 4 ತಂಡಗಳು ಬೀದಿಗಿಳಿಯುವಂತೆ ಮಾಡಿದೆ. ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿಯಲ್ಲೇ ಗವಲುದಾರಿ. ನವೆಂಬರ್ 25ರಿಂದ ಯತ್ನಾಳ್ ಬಣದಿಂದ ಅಭಿಯಾನ. ಅಸಲಿಗೆ ವಿಜಯೇಂದ್ರ ಯತ್ನಾಳ್ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದ್ದು ವಕ್ಫ್ ವಿಚಾರದಲ್ಲೇ. ಮೊದಲು ಯತ್ನಾಳ್ ಜನಾಭಿಪ್ರಾಯ ಸಂಗ್ರಹಕ್ಕೆ ಅಭಿಯಾನವೊಂದನ್ನ ಘೋಷಣೆ ಮಾಡಿದ್ರು. ಇದರ ಬೆನ್ನಲ್ಲೇ ತರಾತುರಿಗೆ ಬಿದ್ದ ವಿಜಯೇಂದ್ರ 3 ತಂಡಗಳನ್ನ ಪ್ರಕಟಿಸಿಬಿಟ್ರು. ಇದೇ ತಂಡಗಳು ನಿನ್ನೆಯಿಂದ ಅಖಾಡದಲ್ಲಿ ಕಾದಾಡ್ತಿವೆ. ಹೇಗಿದ್ದರೂ ಯತ್ನಾಳ್ ಬಣ ಇದೇ 25ರಿಂದ ಮುಂದಿನ ತಿಂಗಳು 25ರವರೆಗೆ ಅಂದ್ರೆ ಬರೋಬ್ಬರಿ 1 ತಿಂಗಳ ಕಾಲ ಅಭಿಯಾನ ನಡೆಸಲಿದೆ. ಈ ಮಧ್ಯೆ ಯತ್ನಾಳ್ ಬಣದ ನಾಯಕರು ನಿನ್ನೆ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಗುಪ್ತ್ ಸಭೆಯನ್ನ ನಡೆಸಿರೋದು ಬಣ ಬಡಿದಾಟದ ಗುಟ್ಟನ್ನ ಮತ್ತಷ್ಟು ರಟ್ಟು ಮಾಡಿದೆ. ವಿಜಯಪುರದಲ್ಲಿ ಬಿಜೆಪಿ ರ್ಯಾಲಿ, ದೂರವೇ ಉಳಿದ ಯತ್ನಾಳ್. ವಿಜಯಪುರದಲ್ಲಿ ಬಿಜೆಪಿ ಘಟಕ ಬೀದಿಗಿಳಿದಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದೆ. ಆದರೆ ಈ ಹೋರಾಟದಿಂದ ಶಾಸಕ ಯತ್ನಾಳ್ ದೂರವೇ ಉಳಿದಿದ್ದಾರೆ. ಮೊದಲು ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದವರೇ ಹೋರಾಟದಿಂದ ಅಂತರ ಕಾಯ್ದುಕೊಂಡು ರಾಜ್ಯ ಬಿಜೆಪಿ ಘಟಕದ ಹೋರಾಟಕ್ಕೆ ಸೆಡ್ಡು ಹೊಡೆದಿದ್ದಾರೆ. ದೆಹಲಿಯಲ್ಲಿ ವಿಜಯೇಂದ್ರ ಪ್ರತ್ಯೇಕ ಹೋರಾಟ ಚರ್ಚೆ ಸಾಧ್ಯತೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸಭೆಗೆಂದು ಹೋಗಿರುವ ಬಿವೈವಿ ಪ್ರತ್ಯೇಕ ಹೋರಾಟದ ಬಗ್ಗೆಯೂ ಚರ್ಚೆ ಮುಂದಿಡುವ ಸಾಧ್ಯತೆ ದಟ್ಟವಾಗಿದೆ. ಸಭೆ ಬಳಿಕ ಜೆಪಿ ನಡ್ಡಾ ಜೊತೆ ಬಿವೈವಿ ಪ್ರತ್ಯೇಕ ಮಾತುಕತೆ ನಡೆಸಬಹುದು ಎನ್ನಲಾಗಿದೆ. ಡಿಸೆಂಬರ್ ಒಳಗೆ ಬಿಜೆಪಿಯಲ್ಲಿ ಒಂದೇ ಬಾಗಿಲು ಆಗುತ್ತೆ, ಉಳಿದೆಲ್ಲ ಬಾಗಿಲು ಮುಚ್ಚಿಸ್ತೀವಿ ಅಂತ ವಿಜಯೇಂದ್ರ ಎಚ್ಚರಿಕೆ. ದೆಹಲಿಯಲ್ಲಿರುವ ವಿಜಯೇಂದ್ರ ಯತ್ನಾಳ್ ಬಣದ ಬಗ್ಗೆ ವ್ಯಂಗ್ಯವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2-3 ತಂಡ ಪ್ರತ್ಯೇಕ ಹೋರಾಟ ಅಂತಿದೆ. ಡಿಸೆಂಬರ್ ಒಳಗೆ ಎಲ್ಲಾ ಬಾಗಿಲು ಮುಚ್ಚಿಸ್ತೀವಿ ಅಂತ ಎಚ್ಚರಿಕೆ ರವಾನೆ ಮಾಡಿದ್ದಾರೆ. ಡಿಸೆಂಬರ್ ಆದ್ಮೇಲೆ 5-6 ಬಾಗಿಲುಗಳು ಏನಿದೆ ಅದು ಒಂದೇ ಬಾಗಿಲಾಗ್ತದೆ, ಬೇರೆ ಬಾಗಿಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಡಿಸೆಂಬರ್ ಆದ್ಮೇಲೆ ಗೊತ್ತಾಗುತ್ತೆ. ದೆಹಲಿಗೆ ಬಂದು ಪದೇ ರಾಜ್ಯ ನಾಯಕರ ವಿರುದ್ಧ ಚಾಡಿ ಹೇಳ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅದರ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನಗದ್ರ ಬಿಡುವೂ ಕೂಡ ಇಲ್ಲ. ಹಾಗಾಗಿ ನಾನು ದೆಹಲಿಗೆ ಬಂದು ಚಾಡಿ ಹೇಳ್ತಕ್ಕಂಥದ್ದಾಗಲಿ ಅದರ ಅವಶ್ಯಕತೆಯೂ ಇಲ್ಲ, ಆ ಪ್ರಶ್ನೆನೂ ಉದ್ಭವ ಆಗೋದು. ಪ್ರತ್ಯೇಕ ಹೋರಾಟ ಅಂತೇಳಿ ಪದೇ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 1-2-3 ಜನ ತಂಡ ಅಷ್ಟೇ. ಕೆಲವರೇನು ಪದೇ ನನ್ನ ವಿರುದ್ಧ ಮಾತನಾಡ್ತಾರೆ, ಅವರು ಕೂಡ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಮಯ ಬೇಕಾಗ್ತದೆ. ಎಷ್ಟು ಸಮಯ ಬೇಕಾಗ್ತದೆ ಅವ್ರಿಗೆ ಕೇಳಿ. ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ಕೂತ್ಕೊಂಡು ಹೋಗ್ತಕ್ಕಂಥ ಕೆಲಸ ನಿರಂತರವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಅದು ಪ್ರಶ್ನೆನೇ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ವಿಜೇಂದ್ರ ಬಗ್ಗೆ ದೂರ ಹೇಳಬೇಕು ಅಂತಂದರೆ, ದೆಹಲಿಗೆ ಬರಬೇಕು ಅಂತೇಳಿ ಅದು ತಡೆಯೋದಕ್ಕೆ ನಾನು ಸಾಧ್ಯ ಇಲ್ಲ. ಯಾರು ಬೇಕಾದರೂ ಅವರ ಅಭಿಪ್ರಾಯಗಳನ್ನು ದೆಹಲಿಗೆ ಬಂದು ತಿಳಿಸ್ಬೋದು, ಬೆಂಗಳೂರಿನಲ್ಲಿ ಕೂಡ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರ ಬದಲಾಗಿ ನಾನು ಆಗಲೇ ಹೇಳಿದಾಗ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಫ್ರಮ್ ದ ಡೇ 1 ನಾನು ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ಮಾಡ್ತೇನೆ. ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುವ ಬಿಜೆಪಿಯ ಈ ಬಣ ಕಿತ್ತಾಟವೇ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವ ಬ್ರಹ್ಮಾಸ್ತ್ರ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಪ್ರತ್ಯುತ್ತರ ಕೊಡುತ್ತಲೇ ಕೈಪಡೆ ಕೇಸರಿ ಕಲಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನ ಛೇಡಿಸುತ್ತಿದೆ. ಇವತ್ತು ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಮಾತನಾಡಿ ಯಡಿಯೂರಪ್ಪ ತಮ್ಮ ಪುತ್ರ ವಿಜಯೇಂದ್ರನ ಸಿಎಂ ಮಾಡೋದಕ್ಕೆ ಯತ್ನಿಸುತ್ತಿದ್ದಾರೆಂದು ಕಾಲೆಳೆದಿದ್ದಾರೆ. ಬಿಜೆಪಿ ಸರ್ಕಾರ ಅಂದ್ರೆ ಯಾರ ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕ ಬೇಡ? ಅಲ್ಲಪ್ಪ, ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು. ಸಚಿವ ಎಂ ಬಿ ಪಾಟೀಲ್ ಮಾತನಾಡಿ ಬಿಜೆಪಿಯಲ್ಲಿ ವಿಜಯೇಂದ್ರರನ್ನ ತೆಗಿಬೇಕು ಅಂತ ಇವರಿದ್ದಾರೆ, ಅವರಲ್ಲೇ ರಾಜಕೀಯ ಗೊಂದಲಗಳಿವೆ ಅಂದ್ರು. ಆ ವಿಜಯೇಂದ್ರನ ತೆಗಿಬೇಕಂತಾರ, ಇವ್ರು ತೆಗಿಬೇಕಂತಾರ. ಒಟ್ಟಾರೆ ಇದು ಅವ್ರವ್ರ ರಾಜಕೀಯ ಗೊಂದಲ, ಇದು ಡ್ರಾಮಾ.
ರಾಜಕೀಯ ಕಿತ್ತಾಟ, ಬಣಗಳ ನಡುವಿನ ಬಡಿದಾಟ, ಬಿಜೆಪಿ ಮನೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಿವೆ. ಯತ್ನಾಳ್ ತಂಡ ಘೋಷಣೆ ಮಾಡಿರುವ ಹೋರಾಟಕ್ಕೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಹೈಕಮಾಂಡ್ ಏನಾದ್ರೂ ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕುತ್ತಾ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ.